ವಿಶ್ವದಾದ್ಯಂತ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಅಬ್ಬರ 12,000 ಸ್ಕ್ರೀನ್ಗಳಲ್ಲಿ ಟಾಕ್ಸಿಕ್ ರಿಲೀಸ್ ಆಗಿದ್ದು ಭರ್ಜರಿ ಪ್ರದರ್ಶನ ಕಾಣ್ತಾ ಇದೆ. 12,000 ಸ್ಕ್ರೀನ್ಗಳಲ್ಲಿ ರಿಲೀಸ್ ಆದ ಭಾರತದ ಮೊದಲ ಸಿನಿಮಾ ಟಾಕ್ಸಿಕ್ ಸಿನಿಮಾ ಬಾಕ್ಸ್ ಆಫೀಸ್ ದಾಖಲೆ ಧೂಳಿಪಟ ಮಾಡೋದು ಫಿಕ್ಸ್. ಟಾಕ್ಸಿಕ್ ಭರ್ಜರಿ ಓಪನಿಂಗ್ ಪಡೆದಿದ್ದು ಅಡ್ವಾನ್ಸ್ ಬುಕ್ಕಿಂಗ್ ನಲ್ಲೇ 60 ಕೋಟಿ ಗಳಿಕೆ ಮಾಡಿದೆ. ಟಾಕ್ಸಿಕ್ ಸಿನಿಮಾ ಮೊದಲ ದಿನ 100ರಿಂದ 120 ಕೋಟಿವರೆಗೆ ಕಲೆಕ್ಷನ್ ಮಾಡೋ ಸಾಧ್ಯತೆ ಇದ್ದು ದೇಶದಾದ್ಯಂತ 8,000ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗಿದೆ. ಅಮೆರಿಕಾದ 2,000, ಬ್ರಿಟನ್ನ 400 ಸ್ಕ್ರೀನ್ಗಳಲ್ಲಿ ಟಾಕ್ಸಿಕ್ ರಿಲೀಸ್ ಆಗಿದ್ದು ಕನ್ನಡ, ಇಂಗ್ಲಿಷ್, ಹಿಂದಿ ಸೇರಿದಂತೆ 6 ಭಾಷೆಗಳಲ್ಲಿ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗಿದೆ. ಅಭಿಮಾನಿಗಳ ಸಡಗರ ಸಂಭ್ರಮ ನೀವು ನೋಡ್ತಾ ಇದ್ದೀರಿ. ವರ್ಲ್ಡ್ಗೆ ತೋರಿಸ್ಬೇಕು ಅಂದರೆ ಇವಾಗ ಸರ್ ಲಾಸ್ಟ್ ಸ್ಪೈಡರ್ ಮ್ಯಾನ್ ಮೂವಿ ಬಂತು ಸರ್, ಅದಕ್ಕೆ ಫ್ಯಾಮಿಲಿ ಎಲ್ಲ ಹೋದ್ರು. ಅದ್ರ ಸ್ಮೂತ್ ಸ್ಪಿನ್ ಇಲ್ವಾ ಸರ್? ಇದೆಯಲ್ವಾ ಸರ್? ಇದರಲ್ಲಿ ಯಾಕೆ ಸರ್ ನೋಡಲ್ಲ? ಅದು ಹೇಳಿದಾರ ಫೇರಿ ಟೇಲ್ ಗ್ರೋನ್ ಅಪ್ಸ್ ಅಂತ ಹೇಳಿದಾರ ಸರ್, 18+ ಮೂವಿ ಅಂತ ಹೇಳಿದಾರಲ್ವಾ? ಹಂಗೆ ಹೇಳಿದ್ಮೇಲೆ ಇನ್ನೇನು ಸರ್ ಪ್ರಾಬ್ಲಮ್ಮು? ಸರ್ ಒಂದು ಟ್ರೈಲರ್ ಬಿಟ್ಟರು, ಟ್ರೀಸರ್ ಬಿಟ್ಟರು, ಅವಾಗೆಲ್ಲ ಶೇಕ್ ಆಯಿತು ಸರ್. ಎಲ್ಲರಿಗೂ ಡೌಟ್ ಇತ್ತು, ಸಾಂಗ್ಸ್ ಬಿಟ್ಟರು, ತಬಾಯಿ ಬಿಟ್ಟರು, ಏನೋ ಪ್ರಾಬ್ಲಮ್ ಇದೆ, ಮತ್ತೊಂದಿದೆ, ಇಲ್ಲ ವಲ್ಗರ್ ಸೀನ್ ಇದೆ, ಮತ್ತೊಂದಿದೆ ಅಂತ. ಬಟ್ ಆದರೆ ಯಾವಾಗ ಟ್ರೈಲರ್ ಬಿಟ್ಟರು ಅವಾಗ ಎಲ್ಲರೂ ಜನಕ್ಕೆ ಗೊತ್ತಾಯಿತು, ಇಲ್ಲ ಏನೋ ಇದೆ. ಇನ್ನೊಂದೇನು ಗೊತ್ತಾ ಸರ್, ಗೀತು ಮೋಹನ್ ದಾಸು, KVN ಅವರು, ಯಶ್ ಅವರು ಏನೋ ಮಾಡಿದ್ದಾರೆ. ಪ್ರಶಾಂತ್ ನೀಲ್ ಅವ್ರು ಹೇಳಿದ್ದಾರೆ ಸರ್, ಪ್ರಶಾಂತ್ ನೀಲ್ ಹೇಳಿದ್ದಾರೆ ನನಗೆ ಸೂಪರ್ ಆಗಿದೆ ಬ್ರೋ. ಟಿಕೆಟ್ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ. BGM ಮ್ಯೂಸಿಕ್ ಸೂಪರ್, ಮೇಕಿಂಗ್ ಚೆನ್ನಾಗಿದೆ. ಬಟ್ BGM ನೆಕ್ಸ್ಟ್ ಲೆವೆಲ್ ಬ್ರೋ, ಸೂಪರ್ ಆಗಿದೆ. ಫಸ್ಟ್ ಹಾಫ್ ಚೆನ್ನಾಗಿದೆ, ಬಟ್ ಸೆಕೆಂಡ್ ಹಾಫ್ ತುಂಬಾ ಆಕ್ಷನ್ ಎಲ್ಲ ಸೂಪರ್ ಆಗ್ತದೆ. ಯಶ್ ಬಾಸ್ ಆಕ್ಟಿಂಗ್ ಇಷ್ಟ ಆಯ್ತು. ಅದು ಅರ್ಥ ಮಾಡ್ಕೊಂಡು 2 ಸಲ ನೋಡ್ಬೇಕು. ಅದು ಒಂದ್ಸಲ ನೋಡಿದ್ರೆ ಅರ್ಥ ಆಗಲ್ಲ, 2 ಸಲ ನೋಡ್ಬೇಕು. 2 ಸಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.